ನೋಡಿ ಸ್ನೇಹಿತರೆ, ನಮ್ಮ ಹೋಟೆಲ್ನ ಚಿಕನ್ ದಮ್ ಬಿರಿಯಾನಿ ಯಾವ ರೀತಿ ಮಾಡ್ತೀವಿ ಅನ್ನೋದ ತೋರ್ಸೋಕೋಸ್ಕರ ಇವತ್ತು ಬಂದಿದ್ದೀನಿ. ವಿಡಿಯೋನ ಫುಲ್ ನೋಡ್ಕೊಂಡು ಬನ್ನಿ. ನಮ್ಮ ಹೋಟೆಲ್ನ ಚಿಕನ್ ದಮ್ ಬಿರಿಯಾನಿ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸ್ನೇಹಿತರೆ ನೋಡ್ಬೋದು. ಮೊದಲಿಗೆ ಈರುಳ್ಳಿ, ಸೋಂಪು, ಚಕ್ಕೆ, ಲವಂಗ, ಅನಾನಸ್ ಹೂನ ತಗೊಂಡಿದ್ದೀನಿ ಸ್ನೇಹಿತರೆ. ಒಂದು ಒಳ್ಳೆಯ ಪಾತ್ರೆ ತಗೊಂಡಿದ್ದೀನಿ. ಆ ಪಾತ್ರೆಗೆ ಅಡುಗೆ ಎಣ್ಣೆನ ಬಳಸಿದ್ದೀನಿ ಸ್ನೇಹಿತರೆ. ನೋಡ್ಬೋದು, ಈ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರೋ ಗಂಟ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಜಾಸ್ತಿ ಲೆಂತ್ ಮಾಡಲ್ಲ, ಬೇಗನೆ ನಿಮಗೆ ಯಾವ ರೀತಿ ಮಾಡೋದನ್ನು ಕೂಡ ತೋರಿಸ್ಕೊಡ್ತೀನಿ. ನೋಡ್ಬೋದು ಸ್ನೇಹಿತರೆ. ಆನಂತರ ಗೋಲ್ಡ್ ಕಲರ್ ಬಂದಮೇಲೆ ಸ್ನೇಹಿತರೆ ನೋಡ್ಬೋದು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡ್ಕೊಂಡಿದ್ದೆ. ಟೊಮೊಟೊ ಹಾಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡಿದ್ದೀನಿ, ಮೊಸರು ಹಾಕೊಂಡಿದ್ದೀನಿ, ಮತ್ತು ಎಲ್ಲ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಕಸ್ತೂರಿ ಮೆಂತ್ಯನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಫ್ರೈ ಆದಮೇಲೆ ಏನು ಮಾಡ್ತೀನಿ ಅಂದರೆ ಸ್ನೇಹಿತರೆ, ಇದು ತುಂಬಾ ಎಣ್ಣೆ ಜಿಡ್ಡು ಬಿಡಬೇಕು ಸ್ನೇಹಿತರೆ. ಆ ಎಣ್ಣೆ ಜಿಡ್ಡು ಬಿಡಬೇಕು ಅಂತಂದರೆ ಈಗ ನೋಡ್ಬೋದು, ಈ ಸಮಯದಲ್ಲಿ ನಿಮಗೆ ಯಾವುದೇ ಆದಂಥ ಜಿಡ್ಡು ಕಾಣ್ತಾ ಇಲ್ಲ. ಆದರೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಎಷ್ಟು ಸಮಯ ಕೊಟ್ಟು ನೀವು ಚೆನ್ನಾಗಿ ಬೇಯಿಸ್ತೀರಾ, ಆವಾಗ ಇದರಲ್ಲಿ ಅದೇ ಆದಂಥ ಎಣ್ಣೆ ಜಿಡ್ಡನ್ನು ಬಿಡುತ್ತೆ ಸ್ನೇಹಿತರೆ. ಈ ರೀತಿ ಎಣ್ಣೆ ಜಿಡ್ಡು ಬಿಟ್ಟಾಗ ನಾವು ಅಷ್ಟುಂ ಪುಡಿ ಆಗ್ಬೋದು, ಗರಂ ಮಸಾಲೆ ಆಗ್ಬೋದು, ಹೋಮ್ ಮೇಡ್ ಬಿರಿಯಾನಿ ಮಸಾಲೆ ಆಗ್ಬೋದು ಸ್ನೇಹಿತರೆ, ಈ ಸಮಯದಲ್ಲಿ ಹಾಕಬೇಕು. ಈ ಸಮಯದಲ್ಲಿ ಹಾಕಿ ಚೆನ್ನಾಗಿ ತಿರುಗಿದಾಗ ಅದು ಒಳ್ಳೆ ಫ್ಲೇವರ್ನ ತಗೊಳುತ್ತೆ ಸ್ನೇಹಿತರೆ. ಏನು ಮಾಡ್ತಾರೆ, ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈನ ಮಾಡ್ತಾರೆ ಸ್ನೇಹಿತರೆ. ನೋಡ್ಬೋದು ಯಾವ ರೀತಿಯಾದಂಥ ಜಿಡ್ಡಂಶ, ಈಗ ನಾವು ಎಣ್ಣೆ ಹಾಕಿದ್ದೀವಲ್ವಾ, ಈರುಳ್ಳಿ ಹಾಕಿದ್ದೀವಲ್ಲ, ಯಾವ ರೀತಿಯಾದಂಥ ಗ್ರೇವಿ ರೆಡಿ ಆಗ್ತಿದೆ ಅನ್ನೋದು ಕೂಡ ನೀವು ನೋಡ್ಬೋದು ಸ್ನೇಹಿತರೆ. ಫೈನಲ್ ಆಗಿ ಈ ರೀತಿ ಗ್ರೇವಿ ರೆಡಿ ಆಗುತ್ತೆ ಸ್ನೇಹಿತರೆ. ಈ ರೀತಿ ಗ್ರೇವಿ ರೆಡಿ ಆದಮೇಲೆ ನೀರನ್ನ ಅಳತೆ ಮಾಡಿಬಿಟ್ಟು ಚಿಕನ್ ಹಾಕೋರು ಚಿಕನ್ ಬಿರಿಯಾನಿ, ಮಟನ್ ಹಾಕೋರೆ ಮಟನ್ ಬಿರಿಯಾನಿ ಸ್ನೇಹಿತರೆ. ಇದಕ್ಕಿಂತಲೂ ತುಂಬಾ ಚೆನ್ನಾಗಿ ಮಾಡೋರು ಇದ್ದೀರಾ, ನಮ್ಮೇನು ಇಲ್ಲ ಅಂತ ಹೇಳಲ್ಲ ಸ್ನೇಹಿತರೆ. ನನ್ನಿಂದ 4 ಜನಕ್ಕೆ ಉಪಯೋಗ ಆಗಲಿ ಅನ್ನೋ ವೀಡಿಯೋನ ಮಾಡಾಕ್ತಾ ಇದ್ದೀನಿ. ಇದಕ್ಕಿಂತಲೂ ತುಂಬ ಚೆನ್ನಾಗಿ ಮಾಡೋರು ಇದ್ರೆ ವೀಡಿಯೋ ಮಾಡಿ ಹಾಕಿ, ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನೀವು ಸ್ವಲ್ಪ ಬಿರಿಯಾನಿ ಮಾಡ್ತಾ ಇದ್ದೀನಿ ಅಂದಾಗ ಸ್ನೇಹಿತರೆ, ಮೊದಲಿಗೆ ಚಿಕನ್ ಹಾಕೊಳ್ಳಿ. ಯಾಕಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ ಅಂತಂದಾಗ ನೀರು ಮಳ್ಳದ ಮೇಲೆ ಚಿಕನ್ ಹಾಕಬೇಕು ಸ್ನೇಹಿತರೆ. ನಾನು ಕೂಡ ಚಿಕನ್ ಎಲ್ಲ ತೊಳೆದು ನೀಟಾಗಿ ಈಗ ನಾನು ನೀರು ಮಳ್ಳು ಬಂದಿದೆ. ನೀರು ಮಳ್ಳು ಬಂದ ಮೇಲೆ ಈಗ ನೋಡಿ, ನಾನು ನಮಗೆ ಬೇಕಾದಷ್ಟು ಚಿಕನ್ನ ಈಗ ಹಾಕೊಳ್ತಾ ಇದ್ದೀನಿ. ಈಗ ಒಂದು ಮಳ್ಳು ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ಬಿಟ್ಬಿಟ್ಟು ಅನಂತರ ಅಕ್ಕಿ ಹಾಕಬೇಕಲ್ವ ಸ್ನೇಹಿತರೆ. ಅಕ್ಕಿನ ಯಾವ ರೀತಿಯಾಗಿ ನಾನು ರೆಡಿ ಮಾಡ್ಕೊಳ್ತೀನಿ, ಅಕ್ಕಿ ಯಾವ ಬ್ರ್ಯಾಂಡ್ ಅಕ್ಕಿನ ಬಳಸ್ತಾ ಇದ್ದೀನಿ ಅನ್ನೋದು ನೋಡಿಕೊಂಡು ಬರೋಣ ಬನ್ನಿ. ನೋಡ್ಬೋದು ಸ್ನೇಹಿತರೆ, ಬಿರಿಯಾನಿ ಅಂತ ಮಾಡಬೇಕಾದ್ರೆ ಒಂದು ಒಳ್ಳೆಯ ಬ್ರ್ಯಾಂಡ್ ಆದಂಥ ಅಕ್ಕಿ ಬೇಕು ಸ್ನೇಹಿತರೆ. ಒಂದು ಜೀರಾ ಸಾಂಬಾರ್ ಅಕ್ಕಿ ಆಗ್ಬೋದು, ಮತ್ತು ಬಾಸುಮತಿ ರೈಸ್ ಆಗ್ಬೋದು ಸ್ನೇಹಿತರೆ. ಬಿರಿಯಾನಿ ಮಾಡಿದಾಗ ಈ ರೈಸ್ನ ಬಳಸ್ತೀವಿ, ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್. ಇದಕ್ಕೆ ನಾನು ಗ್ಯಾರಂಟಿ ಸ್ನೇಹಿತರೆ. ನಾನು ಸುಮಾರು 10 kg ಬಿರಿಯಾನಿ ಮಾಡ್ತಾಯಿದ್ದೀನಿ. ನೋಡ್ಬೋದು, 1 kg ಬಾಸುಮತಿ, 1 kg ಜೀರಾ ಸಾಂಬಾರು ತಗೊಂಡಿದ್ದೀನಿ. ಇನ್ನು ಮಿಕ್ಕದ್ದು 8 kg ರಾ ರೈಸ್ನ ತಗೊಂಡಿದ್ದೀನಿ. ಇದನ್ನು ನೀಟಾಗಿ ಅಕ್ಕಿನ ತೊಳೆದು ಈಗ ನಾನು ಚಿಕನ್ ನೀರು ಮಳ್ಳದ ಮೇಲೆ ಚಿಕನ್ ಬೆಂದಿಟ್ಕೊನ ನಾನು ಇದನ್ನು ಒಳಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಸ್ನೇಹಿತರೆ, ಯಾವ ರೀತಿಯಾಗಿ ಹಾಕಿ ಮತ್ತು ಇದನ್ನು ಈ ರೀತಿಯಾಗಿ ದಮ್ ಕಟ್ತೀನಿ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನಿಮಗೆ ನೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ಬೋದು ಸ್ನೇಹಿತರೆ, ಈ ರೀತಿಯಾಗಿ ಚೆನ್ನಾಗಿ ತಿರುಗಿ ಹಾಕೊಳ್ಳಿ. ಅನಂತರ ರುಚಿ ಏನಾದರೂ ಬೇಕು ಅಂದರೆ ಈ ಸಮಯದಲ್ಲಿ ಚೆಕ್ ಮಾಡ್ಕೊಳ್ಳಿ. 90% ಪಕ್ಕಾ ಕುಕ್ ಆಗಿದೆ ಅನ್ನೋ ಮೇಲೆ ಈ ರೀತಿಯಾದಂಥ ಒಂದು ನೀಟಾದಂಥ ದಮ್ಮ ಕಟ್ಟಿ ಅನಂತರ ಓಪನ್ ಮಾಡಿ ಸ್ನೇಹಿತರೆ, ಯಾವ ರೀತಿಯಾದಂಥ ಬಿರಿಯಾನಿ ರೆಡಿ ಆಯಿತು ಅದೇ ರೀತಿಯಾಗಿ ಖಾಲಿಯಾಗಿರೋದು ಕೂಡ ವಿಡಿಯೋನ ಹಾಕಿದ್ದೀನಿ. ಸದ್ಯಕ್ಕೆ ಟಾಟಾ ಬೈ ಬಾಯ್, ಮತ್ತೆ ಸಿಗೋಣ ಅಷ್ಟೇ.